ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಮ್ಮ RCB ತಂಡ ಭರ್ಜರಿಯಾಗಿ ಆರಂಭ ಮಾಡಿದೆ. ಚಿನ್ನಸ್ವಾಮಿಯಲ್ಲಿ ಚಿನ್ನದಂತಹ ಮ್ಯಾಚ್ ನಿನ್ನೆ ನಡೆಯಿತು. ಹೋಮ್ ಗ್ರೌಂಡ್ ನಲ್ಲಿ RCB ಓಪನಿಂಗ್ ಮ್ಯಾಚ್ ನಲ್ಲಿ ವಿಜಯ ಪತಾಕೆಯನ್ನ ಹಾರಿಸೋ ಮೂಲಕ ಈ ಸಲಾನು ಕಪ್ ನಮ್ದೆ ಅಂತ ಹೇಳ್ತಾ ಇದೆ. ನಿನ್ನೆ ಮ್ಯಾಚ್ ನಲ್ಲಿ ಸಾಕಷ್ಟು ಮ್ಯಾಜಿಕಲ್ ಮೊಮೆಂಟ್ಸ್ ಇತ್ತು. ಅಂದ್ರೆ ಸಾಲ್ಟ್ ಹ್ಯಾಟ್ರಿಕ್ ಕ್ಯಾಚಸ್, ಹಾಗೆ ಪಡಿಕಲ್ ಹ್ಯಾಟ್ರಿಕ್ ಕ್ಯಾಚಸ್, ಹಾಗೆ ಬ್ಯಾಟಿಂಗ್ ನಲ್ಲೂ ದೇವದತ್ ಪಡಿಕಲ್ ಕನ್ನಡದ ಮಣ್ಣಲ್ಲಿ ಕನ್ನಡಿಗ ಅಬ್ಬರಿಸಿದ್ರು. ಜೊತೆಗೆ ಪಾಟೀದಾರ್ ಹಾಗೆ ಕೊನೆಯದಾಗಿ ಕೊಹ್ಲಿ ವಿರಾಟ ರೂಪದ ಮೂಲಕ ಗೇಮ್ ನ ಎಂಡ್ ಮಾಡಿಸಿದ್ರು. ಒಟ್ನಲ್ಲಿ ಈ ಸಲಾನು ಕಪ್ ನಮ್ದೇ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಇದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಸರ್, ಒಂದು ಕಾಲ ಇತ್ತು ಅಂದ್ರೆ ಮೊದಲನೇ ಮ್ಯಾಚ್ RCB ಮ್ಯಾಚ್ ದೇವರಿಗೆ ಅಂತ ಹೇಳ್ತಾ ಬರ್ತಿದ್ರು ಫ್ಯಾನ್ಸ್ಗಳು. ಆದ್ರೆ ಲಾಸ್ಟ್ ಇಯರ್ ಇಂದ ಅದು ಚೇಂಜ್ ಆಗಿದೆ. ನಿನ್ನೆ ಈ ರೀತಿ ಶುಭಾರಂಭ ಸಿಗುತ್ತೆ ಅಂತ ಅನ್ಕೊಂಡಿದ್ರ ಹೇಗೆ? ಖಂಡಿತ ಅನ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಶುಭಾರಂಭ, ಅದರಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆ್ಯಕ್ಚುಲಿ ಸನ್ರೈಸರ್ಸ್ ಅಂದ ತಕ್ಷಣ ಎಲ್ಲರೂ ಕೂಡ ಭಯ ಇತ್ತು. ನಿನ್ನೆ ನಾವು ಕೂಡ ಡಿಸ್ಕಷನ್ ಮಾಡುವಾಗ ಸುಲಭವಾಗಿ ಜಯ ಅಂತ ಸಿಗಲ್ಲ, ಫೈಟ್ ಆಗುತ್ತೆ ಹಾಗೆ ಹೀಗೆ. ಆರಂಭದಲ್ಲಿ ಟ್ರಾವೆಲ್ಸ್ ಹೆಡ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ಇಶಾಂತ್ ಕಿಶನ್ ಇದ್ದಾರೆ, ಹಾಗೆ ಹೀಗೆ ಅನ್ನುವಂಥದ್ದಿತ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ಅಂತಂದರೆ, ಮೊದಲ ಮ್ಯಾಚ್ ದೇವರಿಗೆ ಇದನ್ನು ಕೂಡ ನಾವು ದೇವರಿಗೇ ಕೊಟ್ಟಿದ್ದೀವಿ, ಬಟ್ ಗೆಲುವಿನ ಮುಖಾಂತರ ದೇವರಿಗೆ ಅರ್ಪಿಸಿದ್ದೀವಿ. ಪ್ರತಿ ಸರಿ ಏನಾಗ್ತಿತ್ತು ಅಂತಂದರೆ, ಆರಂಭಿಕ ಮ್ಯಾಚ್ಗಳಲ್ಲಿ ಆ RCBಗೆ ಈ ಸಲ ಕಪ್ ಗೆಲ್ಲಬೇಕು ಅನ್ನುವಂಥ ಒತ್ತಡ ಇತ್ತು. ಈ ಸಲ ಕಪ್ ಗೆದ್ದಿದ್ದೀವಿ, ಹೆಂಗಾದ್ರೂ ಆಡೋಣ ಅನ್ನುವಂಥದ್ದಿದೆ. ಒಂದು ಅದರಲ್ಲೂ ಇಂಪ್ರೆಸಿವ್ ಆಗಿ ನನಗೇನು ಕಂಡಿದ್ದು ಗೊತ್ತಾ, ಒಂದು ಈ ಗೆಲುವಿನಲ್ಲಿ ನಮ್ಮ ಕನ್ನಡಿಗನ ಪಾತ್ರ ಇದೆ, ಇನ್ನೊಂದು ಕನ್ನಡ ನೆಲದ ಮಣ್ಣಿನ ಮಗ. ಆತ ಬೇರೆ ರಾಜ್ಯದವ್ರು ಇರ್ಬೋದು, ಬಟ್ ಕನ್ನಡ ನಾಡಿನ ಮಣ್ಣಿನ ಮಗನೇ ಅಂತ ಅನ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ. ಅವರದೊಂದು ಪಾತ್ರ ತುಂಬ ದೊಡ್ಡದಿತ್ತು. ಒಂದು RCB ಗೆಲುವು, ಆ RCB ಗೆಲುವಿನಲ್ಲಿ ಕನ್ನಡಿಗನ ಪಾತ್ರ, ಅದರಲ್ಲೂ ವಿರಾಟ್ ಕೊಹ್ಲಿ ಕೊನೆವರೆಗೂ ನಿಂತು ಗೆಲ್ಲಿಸಿದಂಥ ಆಟ, ಆಮೇಲೆ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಬಂದಿದ್ದು, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂತು. ಅದರಲ್ಲೂ ಕೂಡ 200 ರನ್ಗಳನ್ನು ಏನು ನೀರು ಕುಡ್ದಂಗೆ ಸುಲಭವಾಗಿ ಚೇಸ್ ಮಾಡಿಬಿಟ್ವಿ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನು ಬೇಕಿದೆ ಆರಂಭಕ್ಕೆ? ನೋಡಿ, RCB ಯಾಕೆ ಆರಂಭಿಕ ಮ್ಯಾಚ್ನಲ್ಲೇ ಇರಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಅನ್ಬೋದು. ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಸಿಕ್ಕಿದೆ IPLಗೆ. ಭರ್ಜರಿ ದೊಡ್ಡ ಓಪನಿಂಗ್ ಸಿಕ್ಕಿದೆ. ಮತ್ತು ಇನ್ನೊಂದು ಏನಂತಂದರೆ, ಸನ್ರೈಸರ್ಸನ್ನು ಇಷ್ಟು ರನ್ಗೆ ನಾವು ಬಿಟ್ಕೊಟ್ಟಿದ್ದೆ ಎಲ್ಲೋ ನಮ್ಮ ಬೌಲರ್ಸ್ಗಳಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ತೋರಿಸ್ಕೊಡ್ತು. ಅದನ್ನು ನಾವು ಹೇಳ್ತೀವಿ. ಯಾಕಂದರೆ ಆರಂಭದಲ್ಲೇ 3 ವಿಕೆಟು ತುಂಬ ಬೇಗ ಹೋಗಿತ್ತು. ಹೆಡ್ಡು ಅಭಿಷೇಕ್ ಶರ್ಮಾ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಬೇಗನೆ ವಿಕೆಟ್ ಕಳ್ಕೊಂಡಿದ್ರು ಕೂಡ 200 ಗಡಿ ದಾಟ್ತಾರೆ ಅಂತಂದರೆ ನಮ್ಮ ಬಾಲಿಂಗ್ ವೈಫಲ್ಯ ಇದೆ ಅನ್ನೋದು ನಿನ್ನೆ ಎದ್ದು ಕಾಣಿಸ್ತು. ಅದರಲ್ಲೂ ಕೂಡ ಡಫಿ ಇರಲಿಲ್ಲ ಅಂದರೆ ಏನಾಗ್ತಿತ್ತು ಅನ್ನೋದು ಇರುತ್ತೆ. ಯಾಕೆಂದರೆ ಎಲ್ಲರೂ ಡಫಿನ ಆಡಿಸೋ ಬದಲು ಬೆತಲ್ ಆಡ್ಸೋಣ ಅಂತ ಇದ್ರು. ಬಟ್ RCB ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ನಿರ್ಧಾರ ತಗೊಂಡಿತ್ತು. ಹ್ಯಾಜಲ್ವುಡ್ ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಡಫಿನ್ ಆಡಿಸಿದ್ವಿ. ಒಳ್ಳೆ ಬಾಲಿಂಗ್ ಮಾಡಿದ್ರು, 3 ವಿಕೆಟ್ನ ತಂದು ಕೊಟ್ಟರು, ಪ್ರಮುಖ ವಿಕೆಟ್ಗಳು. ಇದೇ IPL ಆರಂಭಕ್ಕೂ ಮುಂಚೆ ಅಭಿಷೇಕ್ ಶರ್ಮಾ ಒಂದು ಮಾತನ್ನ ಹೇಳ್ತಿದ್ರು, RCB ಜೊತೆ ಆಡೋದಕ್ಕೆ ನಮಗೆ ಹೆಡ್ ತುಂಬ ಉತ್ಸುಕರಾಗಿದ್ದಾರೆ, ಹಾಗೆ ಹೀಗೆ ಅಂತ. 300 ಹೊಡಿತೀವಿ ಹಾಗೆ ಹಿಂಗೆ ಅಂತ ಏನೇನೋ ಡೈಲಾಗ್ ಹೊಡೆದಿದ್ರು. ಬಟ್ ಮೈದಾನದಲ್ಲಿ RCBನ ಎದುರಿಸೋದು, ಅದು ಕೂಡ ಪ್ರಶಸ್ತಿ ಗೆದ್ದಿದ್ದು ಹಾಲಿ ಚಾಂಪಿಯನ್ನು, ಅವ್ರನ್ನ ಎದುರಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಈ ಸರಿ RCB ಆ ಟಾಪ್ ಏನು ಲೆಕ್ಕ ಇರುತ್ತಲ್ಲ, ಆ ಟಾಪಲ್ಲೇ ನಂಬರ್ 1ನಲ್ಲೇ ಪ್ರತಿ ಸರಿ ಇರುತ್ತೆ. ಅದೆಲ್ಲದಕ್ಕಿಂತ ಭರ್ಜರಿಯಾದಂಥ ರನ್ ರೇಟ್ ಜೊತೆಗೆ ನಾವು ಗೆದ್ದಿರೋದು. ಈ ರನ್ ರೇಟ್ ನೋಡಿನೇ ಅರ್ಧ ಜನ ಇದನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರನ್ ರೇಟ್ ಇದೆ, ಒಳ್ಳೆ ಗೆಲುವಿದೆ. ಬೆಂಗಳೂರಿನಲ್ಲಿ ಶುಭಾರಂಭ, ಎಲ್ಲವೂ ಕೂಡ ಶುಭ ನಡೀತು ನಿನ್ನೆ. ಓಕೆ ಸರ್, ಇನ್ನು ನಮ್ಮ ಜೊತೆ ಪ್ರೇಮ್ ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿನ್ನೆ ಒಂದು ರೀತಿ ಭರ್ಜರಿ ಆದಂತಹ ಓಪನಿಂಗ್, ಹೇಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ಮ್ಯಾಚು ಚಾಂಪಿಯನ್ ಆಟ ಹೇಗಿರ್ಬೇಕಿತ್ತು ಹಾಗೆ ಇತ್ತು. ಯಾಕಂದ್ರೆ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಬೇಕಂದ್ರೆ ಅಂಥದ್ದೇ ಒಂದು ಆಟ ಆಡಬೇಕು. ಆ ಜೊತೆಗೆ ಭಾರಿ ತಲೆನೋವು ಸಿಂಚನ, ಭಾರಿ ಒಳ್ಳೊಳ್ಳೆ ಪ್ಲೇಯರ್ನ ತಗೊಂಡಾಗ ನಾವು ಬೆತ್ತಲ್ನ ಆಡಿಸ್ಲೇಬೇಕು ಅಂತ ಕೇಳೋದ್ರಲ್ಲೂ ಏನು ತಪ್ಪಿಲ್ಲ. ವೆಂಕಟೇಶ್ ಅಯ್ಯರ್ನ ತಗೊಂಡಿದ್ದಾರೆ, ಬೆತ್ತಲ್ ಇದ್ದಾರೆ, ಇನ್ನೆಂತೆಂಥ ಆಟಗಾರನ ಹೇಗೊಂದು ಪ್ಲೇಯಿಂಗ್ 11 ಮಾಡ್ತಾರೆ ನಿನ್ನೆ ಅನ್ನೋದು ಬಹಳ ಎಲ್ಲರಿಗೂ ಕುತೂಹಲ ಇತ್ತು. ಜೊತೆಗೆ
ಕಳೆದ ಬಾರಿಯ ವಿನ್ನಿಂಗ್ ಕಾಂಬಿನೇಷನ್ನೇ ಇಟ್ಕೊಂಬಂದ್ರು ಸಿಂಚನ. ಅಲ್ಲಿ ಒಂದು ಫೈನಲ್ ಮ್ಯಾಚ್ಗಳಿಗೆ ಪಡಿಕಲ್ ಇರಲಿಲ್ಲ, ಅಲ್ಲಿ ಮಯಾಂಕ್ ಅಗರ್ವಾಲ್ ಆಡಿದ್ರು. ಮತ್ತೆ ಪಡಿಕಲ್ ಪ್ಲೇಸಿಗೆ ಹೇಗೆ ಅವರು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ್ ಆಡಿಸ್ತಿದ್ರು, ನಿನ್ನೆ ಕೂಡ ಅದೇ ಕೆಲಸ ಮಾಡಿದ್ರು. ಆಮೇಲೆ ಇನ್ಫಾರ್ಮ್ ಆಟಗಾರರು ಆಡ್ತಾರೆ ಅನ್ನೋಕ್ಕೆ ನಿನ್ನೆ ಪಂದ್ಯನೂ ಕೂಡ ಸಾಕ್ಷಿ ಆಯಿತು. ನಾವು ವರ್ಲ್ಡ್ ಕಪ್ ಇಂದ ನೋಡಿದ್ದೀವಿ, ಇಲ್ಲಿವರೆಗೂ ಕೂಡ ಫಾರ್ಮಲ್ ಇರೋ ಆಟಗಾರರೇ ಆಡ್ತಾರೆ. ನಿಮ್ಗೆ ದೇವದತ್ ಪಡಿಕಲ್ ಕೂಡ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಅದ್ಭುತ ಫಾರ್ಮ್ ಅಲ್ಲಿ ಇದ್ರು, ನಿನ್ನೆ ಅದನ್ನೇ ಮೇಂಟೈನ್ ಮಾಡಿದ್ರು. ಇನ್ನು SRH ಅಂತ ಬಂದಾಗ ಅಷ್ಟೇ, ಕಿಶನ್ ಫಸ್ಟ್ ಕ್ಲಾಸ್ ಇಂದ ವರ್ಲ್ಡ್ ಕಪ್ ವರೆಗೂ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರೆ, ಅವ್ರು ವರ್ಲ್ಡ್ ಕಪ್ ಅಲ್ಲಿ ಎಲ್ಲಿ ನಿಲ್ಸಿದ್ರು ನಿನ್ನೇನು ಕೂಡ ಅಲ್ಲಿಂದನೇ ಆರಂಭ ಮಾಡಿದ್ರು. ನೋಡಿ, ಒಬ್ಬ ನಾಯಕನ ಸ್ಥಾನ ಜವಾಬ್ದಾರಿ ಇತ್ತಲ್ಲಿ. ನಮಗೆ ನಿನ್ನೆ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಈ ಬಾರಿ IPL ಅಲ್ಲಿ ಇವಾಗ ಕಿಶನ್ ಸೇರಿದಂತೆ 10 ತಂಡಕ್ಕೂ ಭಾರತೀಯರೇ ನಾಯಕರಿದ್ದಾರೆ. ಹಾಗಾಗಿ ಭಾರತೀಯ ಆಟಗಾರರೇ ನಿನ್ನೆ ಕೂಡ ಮಿಂಚಿರೋದು. ಈ ಎಲ್ಲ ಸೈನ್ ನೋಡಿದಾಗ ನಮ್ಗೆ ಇಂಡಿಯನ್ ಕ್ರಿಕೆಟ್ ಬಗ್ಗೆ ಪ್ರೌಡ್ ಆಗತ್ತೆ. ಇನ್ನು RCB ಅಂತ ವಿಚಾರಕ್ಕೆ ಬರಾಗ ಟಾಸ್ ಎಷ್ಟು ಮಹತ್ವ ವಹಿಸುತ್ತೆ ಅದು ಇದು ಎಲ್ಲ ಹೇಳ್ತಾ ಇದ್ರು. ಜೊತೆಗೆ ಎದುರಾಳಿ ತಂಡ ಯಾವಾಗ ಬ್ಯಾಟಿಂಗ್ ಹೋಗುತ್ತೋ ಅದೆಲ್ಲ ಗೆದ್ದಿದೆ ಅನ್ನೋ ಇತಿಹಾಸ ಇತ್ತು. ಆದ್ರೆ ಇತಿಹಾಸನ ಉಲ್ಟಾ ಮಾಡ್ಬೇಕಂದ್ರೆ ಅದೇ ಆಂಗಲ್ ಅಲ್ಲಿ ಹೊಡಿಬೇಕು ಅನ್ನೋ ಒಂದು ನಿರ್ಧಾರನ RCB ನಿನ್ನೆ ಚೆನ್ನಾಗಿ ಅವ್ರಿಗೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಕೊಡ್ತು. ಆದ್ರೆ ಅಭಿಷೇಕ್ ಶರ್ಮಾ ಎಲ್ಲಿ ವೀಕ್ನೆಸ್ ಇತ್ತು, ಡಫಿ ಅದೇ ಬಾಲ್ ನ ಆಡಿಸ್ತಾ ಇದ್ರು. ಆಮೇಲೆ ಬಾಡಿ ಮೇಲೆ ಕೊಟ್ಟಾಗ ಈಸಿಯಾಗಿ 6 ಹೊಡಿತಾರೆ ಅವ್ರು ಔಟ್ ಸೈಡ್ ಅಂದ್ರೆ ಲೈನ್ ಆರ್ಕರ್ ಲೆಂತ್ ಅಲ್ಲೇ, ವೈಡ್ ಆರ್ಕರ್ ಲೆಂತ್ ಅಲ್ಲೇ ಬಾಲ್ ಅಟ್ಲೀಸ್ಟ್ ಬಾಡಿಯಿಂದ ದೂರ ಇಡೋ ಪ್ರಯತ್ನ ಮಾಡಿದ್ರು. ಹೆಡ್ ಅಷ್ಟೇ ನಿಮಗೆ ಫಾರ್ಮ್ ಅಲ್ಲಿ ಇರಲಿಲ್ಲ, ಹೆಡ್ ಒದ್ದಾಡ್ತಾ ಇದ್ರು. ವರ್ಲ್ಡ್ ಕಪ್ ಅಲ್ಲೂ ಕೂಡ ಅವ್ರು ಅಂತ ದೊಡ್ಡ ಫಾರ್ಮ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಆ ಒಂದು ಪಾರ್ಟ್ನರ್ಶಿಪ್ ನ ಬ್ರೇಕ್ ಬೇಗನೆ ಮಾಡ್ತಾರೆ. ನಂತರ ನಮಗೆ ಕಿಶನ್ ಆಟ ತುಂಬಾ ಯಾಕೆಂದ್ರೆ ಭಾರತೀಯ ಆಟಗಾರರಾಗಿ ಹೋಗಲ್ಬೇಕಂದ್ರೆ ಕಿಶನ್ ತುಂಬಾ ಚೆನ್ನಾಗಿ ಆಡ್ತಾರೆ. 38 ಬಾಲಿಗೆ 80 ರನ್, 8 ಭರ್ಜರಿ ಸಿಕ್ಸರ್. ನಿಜ, ಯಾಕಂದ್ರೆ 3 ವಿಕೆಟ್ ಹೋಗಿದೆ 23ಕ್ಕೆ ಸಿಂಚನ. ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಭಾರತೀಯ RCB ಆಟಗಾರರು ಒಂದ್ ಕಡೆಗೆ ತಂಡನ ವಾಲ್ಸ್ ಬಿಟ್ಟಿದ್ದಾರೆ. ಆದಾಗ್ಯೂ ಕೂಡ ಪಾಟೀಲ್ ಹೇಳಿದಾಗೆ ಅಲ್ಲಿ ಒಂದು ಬಿಗ್ ಪಾರ್ಟ್ನರ್ಶಿಪ್ ನ ಬಿಟ್ಕೊಡ್ತಾರೆ. ಬ್ರೋಕ್ ಮಾಡ್ಬೋದಾಗಿತ್ತು ಅಲ್ಲಿ. ಕ್ಲಸನ್ ಮತ್ತೆ ಕಿಶನ್ ಒಳ್ಳೆ ಆಟ ಆಡ್ಕೊಂಡ್ ಬರ್ತಾರೆ. ನಂತರ ಅಲ್ಲಿ 18 ಬಾಲಿಗೆನೆ ಒಂದು 43 ರನ್ ಹೊಡೆದು ಒಟ್ಟಾರೆಯಾಗಿ 202 ರನ್ ಟಾರ್ಗೆಟ್ ಅಂದಾಗ ಒಂದು 200 ಅಂತ ಅಂದಾಗೇನೆ ಒಂದು ಎದೆ ನಡುಗತ್ತೆ. ಅದ್ರಲ್ಲೂ ಕೂಡ ನಿಮ್ಗೆ ಸನ್ರೈಸ್ ಹೈದರಾಬಾದ್ ಮುಂದೆ 200 ರನ್ ಆಡ್ಬೇಕಾದ್ರೆ ಬೌಲಿಂಗ್ ಅಂತ ದೊಡ್ಡ ಬೌಲಿಂಗ್ ಇದೆಯಾ? ಇಲ್ಲ. ಆಮೇಲೆ ನಿನ್ನೆ ನಾವು ನೋಡಿದಾಗ ಸಿಂಚನ RCB 300 ರನ್ ಹೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಂದ್ರೆ SRH ಒಂದು 300 ಹೊಡೆದ್ರು ಟಾರ್ಗೆಟ್ ನ ರೀಚ್ ಮಾಡ್ಬೇಕು. ಅದಕ್ಕೇನ್ ಪ್ಲಾನ್ ಮಾಡ್ಬೇಕು ಮಾಡಿದ್ರು ಅನ್ನಿಸ್ತು. ಯಾಕಂದ್ರೆ 15.4ಕ್ಕೆ ಮುಗಿಸ್ತಾರೆ ಅಂತ ಹೇಳಿದ್ರೆ ಇನ್ನ 5 ಓವರ್ ಅಲ್ಲಿ ಕನಿಷ್ಠ 70 ರಿಂದ 80 ರನ್ ಹೊಡಿಬಹುದು ಅಥವಾ 100 ರನ್ ಕೂಡ ಹೊಡಿಬಹುದು T20 ಇಲ್ಲಿ. ಹಾಗಾಗಿ ನಿನ್ನೆ ಆ ಬ್ಯಾಟಿಂಗು, ವಿರಾಟ್ ಕೊಹ್ಲಿ 5 ಅದ್ಭುತ ಸಿಕ್ಸರು, ಬೌಂಡ್ರಿ 5. ಇನ್ನು ಪಡಿಕಲ್ ಬಗ್ಗೆ ಇನ್ನೇನ್ ಹೇಳೋದು ಸಿಂಚನ, ಪಡಿಕಲ್ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ಕರ್ನಾಟಕ ತಂಡಕ್ಕೆ ನಾಯಕರಾಗಿ ಅಲ್ಲಿಂದ ಅವಳು ಈ ಬಾರಿ ಅದ್ಭುತ ಲಯದಲ್ಲೇ ಇದ್ರು. ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ನಿನ್ನೆ ಮ್ಯಾಚ್ ಇದೆಯಲ್ಲ, ಅವ್ರಿಗೊಂದಿತ್ತು ಅಲ್ಲಿ ಅವ್ರನ್ನ ಆಡಿಸ್ತಾರೆ ಇಲ್ವೋ ಅಂತ. ಯಾಕೆಂದ್ರೆ ಅಲ್ಲಿ ಅಯ್ಯರ್ ಆಡಿಸ್ಬೇಕಾ, ಬೆತ್ತಲ್ ಆಡಿಸ್ಬೇಕಾ, ಯಾರನ್ನ ಆಡಿಸ್ಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಸೀಲ್ ಹಾಕ್ಬಿಟ್ರು ನಿನ್ನೆಗೆ. ಯಾವುದೇ ಕಾರಣಕ್ಕೂ ಈ ಸ್ಥಾನನ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ನಿನ್ನೆ. ಯಾವುದೇ ಕಾರಣಕ್ಕೂ ನನಗೆ SRH ಅಲ್ಲಿ ಪ್ಯಾಟ್ ಕಮಿನ್ಸ್ ಇರಬೇಕಿತ್ತು ಅನ್ನಿಸ್ತು. ಅಂತಂದು ಪ್ರತಿರೋಧನೆ ಇಲ್ಲ ಬೌಲರ್ ಕಡೆಯಿಂದ, ಈಸಿಯಾಗಿ ಆಡ್ತಾ ಇದ್ರು. ಒನ್ ಸೈಡ್ ಮ್ಯಾಚ್ ಆಯ್ತು. ಜೊತೆಗೆ ಹಿಂದೆಲ್ಲ ಕೂಡ ನಾವು ಅವ್ರ ಮೇಲೆನೆ ಸೋತಿದ್ವಿ 1-2+ ಭರ್ಜರಿ ರನ್ ಅಲ್ಲಿ. ಆ ಒಂದು ಹಂತಕ್ಕೆಲ್ಲ ಲೆಕ್ಕಾಚಾರ ಹಾಕಿದಾಗ ನಿನ್ನೆ ಸೇಡ್ ತೀರ್ಸ್ಕೊಂಡ್ವಿ. ಜೊತೆಗೆ ನಾವು ಆರಂಭಿಕ ಪಂದ್ಯಗಳನ್ನೆಲ್ಲ ದೇವ್ರಿಗೆ ಬಿಟ್ಟಿವಿ ದಿನರಿಗೆ ಬಿಟ್ಟಿವಿ ಅಂದಾಗ ಕಪ್ಗಳನ್ನು ಬಿಡ್ತಾ ಇದ್ದೀವಿ. ಈಗ ಚಾಂಪಿಯನ್ ಆಟವನ್ನೇ ಆಡ್ಕೊಂಡ್ ಬಂದಿದ್ದೀವಿ. ಮೇ ಬಿ ಈ ಬಾರಿ ಕಪ್ ನೀವ್ ಯಾರು ಎತ್ಕೊಳ್ಳಕ್ ಆಗಲ್ಲ, 300 ರನ್ ನೋಡಿದ್ರು ನಾವು ಹೊಡಿತೀವಿ ಅನ್ನೋದಕ್ಕೆ ನಿನ್ನೆ ವಿರಾಟ್ ಕೊಹ್ಲಿ ಪಡಿಕಲ್ ಒಂದು ಸಿಗ್ನೇಚರ್ ಬಿಟ್ಬಿಟ್ಟಿದ್ದಾರೆ. ಎಸ್, ಇನ್ನು ಪಾಟೀಲ್ ಸರ್ RCB ಫೀಲ್ಡಿಂಗ್ ಬಗ್ಗೆಯೂ ಕೂಡ ಮಾತಾಡ್ಲೇಬೇಕು. ಯಾಕಂದ್ರೆ ತುಂಬಾ ಮ್ಯಾಜಿಕಲ್ ಮೊಮೆಂಟ್ಸ್ ಇತ್ತು. ಒಂದ್ ಕಡೆ ಸಾಲ್ಟ್ ಹ್ಯಾಟ್ರಿಕ್ ಕ್ಯಾಚಸ್, ಹಾಗೆ ಪಡಿಕಲ್ ಹ್ಯಾಟ್ರಿಕ್ ಕ್ಯಾಚಸ್. ಹೇಗಿತ್ತು ಫೀಲ್ಡಿಂಗ್? ಅದ್ಭುತ. ನಿನ್ನೆ RCBನ ಅಂತ ಅನಿಸ್ಬಿಡುತ್ತೆ ಒಂದ್ಸರಿಗೆ ನಿನ್ನೆ ಮ್ಯಾಚ್ನ ನೋಡಿದ್ರೆ. ಯಾಕೆಂದ್ರೆ 200 ಹೊಡೆದಾಗ ಯಾರಿಗಾದ್ರೂ ಆ ಟೆನ್ಷನ್ ಇರುತ್ತೆ, ಅದನ್ನ ಈಸಿಯಾಗಿ ಚೇಸ್ ಮಾಡಿದ್ರು. ಬಟ್ ಸನ್ರೈಸರ್ಸ್ ಹೈದರಾಬಾದ್ ಆಕ್ಚುಲಿ ನೋಡಿ 220-30 ಆಗಿಬಿಡ್ತಿತ್ತು. ಫಿಲ್ ಸಾಲ್ಟ್ ಎಂತೆಂತ ಕ್ಯಾಚಸ್ ಹಿಡಿದ್ರಪ್ಪ ನಿನ್ನೆ. ಆ ಒಂದು ಕ್ಯಾಚಸ್ ಇಶಾನ್ ಕಿಶನ್ ಕ್ಯಾಚ್, ಅದು ಎಂತ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ. ಅಕಸ್ಮಾತ್ ಅಲ್ಲಿ ಕ್ಯಾಚಸ್ ಏನಾದ್ರು ಅಥವಾ ಬಂದಿರಲಿಲ್ಲ ಅಂತಂದಿದ್ರು ಲಾಸ್ಟ್ 4 ಓವರಲ್ಲಿ ಗೇಮ್ ಚೇಂಜ್ ಆಗ್ಬೋದಾಗಿತ್ತು. ಇಶಾನ್ ಕಿಶನ್ ಒಳ್ಳೆ ಟಚ್ ಅಲ್ಲಿ ಇದ್ರು, ಬಟ್ ಅದ್ಭುತವಾದಂತ ಹಿಡಿದ್ರು. ನನಗೆ ಒಂದ್ಸರಿ ABD ಹಂಗೆ ಒಂದು ಕ್ಯಾಚ್ ಹಿಡಿತಾರೆ ಮೇಲ್ ಹಾರಿ ಒಂದೇ ಕೈಯಲ್ಲಿ, ಅದ್ ನೆನಪಾಗಿಬಿಡ್ತು. ಅಷ್ಟು ಚೆನ್ನಾಗಿ ಫಿಲ್ ಸಾಲ್ಟ್ ಆ ಕ್ಯಾಚ್ ನ ಹಿಡಿದ್ರು. ಆಮೇಲೆ ನಿನ್ನೆ ಒಂದು ಮಿಸ್ ಫೀಲ್ಡಿಂಗ್ ಕೂಡ ನಾನು ನೋಡ್ಲಿಲ್ಲ. ವಿರಾಟ್ ಕೊಹ್ಲಿ ಒಂದು ಕ್ಯಾಚ್ ನ ಬಿಟ್ರು, ಅದನ್ನ
ಬಿಟ್ಟರೆ ಬೇರೆ ಯಾವುದು ಮಿಸ್ ಫೀಲ್ಡಿಂಗ್ ನಾನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ರನ್ಗಳನ್ನು ನೋಡಿ, ನೀವು ಬ್ಯಾಟಿಂಗ್ನಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ, ನೀವು ಫೀಲ್ಡಿಂಗ್ನಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಒಂದು ತಂಡಕ್ಕೆ ಒಂದು 20-30 ರನ್ ಉಳಿಯುತ್ತೆ. ಹಾಗೆ ನಮ್ಮ ಇಂಡಿಯನ್ ಟೀಮಲ್ಲಿ ರವೀಂದ್ರ ಜಡೇಜಾ, ಮೊಹಮ್ಮದ್ ಕೈಫು, ಇಂಥ ಯುವರಾಜ್ ಸಿಂಗು ಇಂಥ ಆಟಗಾರರಿದ್ದಾಗ ಆ ತಂಡದಲ್ಲಿ ಒಂದು ಸ್ವಲ್ಪ ಇಂಥ ರನ್ಗಳು ಕಂಟ್ರೋಲ್ ಆಗ್ತಿತ್ತು. ನಿನ್ನೆ ಅದೇ ರೀತಿಯಾದಂಥ ಒಂದು ಫೀಲ್ಡಿಂಗ್ನ ನೋಡಿದ್ವಿ. ನಮಗೆ ಕೃಣಾಲ್ ಪಾಂಡ್ಯ ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು, ರೆಮಾರಿ ಸಪರ್ಡ್ ತುಂಬ ಚೆನ್ನಾಗಿ ಮಾಡಿದ್ರು, ಫಿಲ್ ಸಾಲ್ಟ್ನಂತೂ ಎಷ್ಟು ಹಾಡಿ ಹೊಗಳಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಫೀಲ್ಡಿಂಗ್ನ ಮಾಡಿದ್ರು. ಒಟ್ಟು ಒಂಥರ ಭದ್ರ ಕೋಟೆ ಥರ ನಿಂತ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಇವ್ರಿಗೆ ರನ್ ಕೊಡಬಾರ್ದು, ಮೊದಲ ಮ್ಯಾಚ್ ನಾವು ವಿನ್ ಆಗಬೇಕು ಅನ್ನೋಂಥ ಉತ್ಸಾಹದಲ್ಲೇ ಇದ್ರು. ಪ್ರೇಮ್ ಹೇಳಿದ್ರು ಚಾಂಪಿಯನ್ಗಳ ಆಟವನ್ನೇ ನಾವು ನೋಡಿದ್ವಿ ಅಂತ ಹೇಳಿ. ನೋಡಿ, ನೀವು ಒಂದು ಲಾಸ್ಟ್ ಇಯರ್ ಚಾಂಪಿಯನ್ ಆದ ತಕ್ಷಣ ಇಲ್ಲಿ ಬಂದು ಆ ಪ್ರೆಷರ್ ಖಂಡಿತವಾಗ್ಲೂ ಇರುತ್ತೆ ನಿಮಗೆ. ಗೆದ್ದಿದ್ದಾರೆ ನೋಡಿ ಹೆಂಗ್ ಡಬ್ಬ ತರಿಸೋದ್ರು, ಮತ್ತೆ RCB ಹಳೆ ಕತೆ ನಾವು ಹಿಂಗ್ ಅಂತಾರೇನೋ ಅಂತ ಅನ್ಕೊಂಡಿದ್ವಿ. ಎಲ್ರು SRH ಹೊಡೆಯುತ್ತೆ, ಈ ಉರ್ಸೋರು ಇರ್ತಾರೆ ನಮ್ಮ RCB, ಇಲ್ಲೇ ಅನ್ನ ತಿಂದು ಇಲ್ಲೇ ನೀರು ಕುಡಿದು ಇಲ್ಲಿನ ತಂಡಕ್ಕೇನೆ ವಿರುದ್ಧವಾಗಿ ಮಾತಾಡೋರು ಬಹಳ ಜನ ಇದ್ದಾರೆ. ಅವ್ರು ನಿದ್ದೆ ಮಾಡಿರಲ್ಲ ನಿನ್ನೆ ಈ ತರ, ಅಯ್ಯೋ ಇವರ RCBನ ಹಿಂಗ ಹೊಡೆದ್ರು ಅಂತ ಅನ್ಕೊಂಡಿರ್ತಾರೆ. ಬಟ್ ತುಂಬಾ ಅದ್ಭುತವಾದಂಥ ಗೆಲುವು ನಿನ್ನೆ ಮ್ಯಾಜಿಕಲ್ ಮೂಮೆಂಟ್ಸ್ಗಳು ತುಂಬಾ ಜಾಸ್ತಿ ನಡೀತು. ಆ ಫೀಲ್ಡಿಂಗ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು 6 ಸ್ಟ್ರೇಟ್ ಒಂದು ಟಚ್ಗೆ ಆ 6 ಹೋಗಿದ್ದ ರೀತಿ, ಅದಾದ್ಮೇಲೆ ಪಡಿಕಲ್ ಅವರು ಆ ಒಂದು ಭರ್ಜರಿ ಇನ್ನಿಂಗ್ಸ್. ಪಡಿಕಲ್ ಹಿಂಗ್ ಆಡ್ತಾರೆ ಅಂತ ಯಾರು ಅನ್ಕೊಂಡಿದ್ರು? ಪಡಿಕಲ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡಿದ್ರು ಓ ಸಾಲ್ಟ್ ವಿಕೆಟ್ ಹೋಗಿದೆ, ಇವ್ರದ್ದು ಮೊದಲೇ ಸ್ಟ್ರೈಕ್ ರೇಟ್ ಸ್ಲೋ ಇದೆ, ಇನ್ನೇನೋ 10 ಓವರಲ್ಲಿ ಜಾಸ್ತಿ ರನ್ ಬರಲ್ಲ, ಕುಟು ಆಡ್ತಾರೆ, ಇದೇ ಮೈಂಡಲ್ಲಿ ಕೆಲವೊಬ್ರು ಇದ್ರು. ಬಟ್ ಮೊದಲ ಬಾಲಲ್ಲೇ 6 ಹೊಡೆದು ನಾನು ಹಿಂಗೂ ಆಡ್ತೀನಿ ಅಂತ ತೋರಿಸ್ಕೊಟ್ಬಿಟ್ರು. ಪ್ರೇಮ್ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರು, ಬೆತ್ತಲ್ನ ಆಡಿಸ್ಬೇಕಾಗಿತ್ತು. ಇಲ್ಲಿ ನೋಡಿ, ಪಡಿಕಲ್ ಫೇಲ್ ಆಗಿದ್ರೆ ಈಗೆಲ್ಲ ಬರ್ತಿತ್ತು, ಈಗ ಬೆತ್ತಲ್ನ ಆಡಿಸ್ಬೇಕಾಗಿತ್ತು, ವೆಂಕಟೇಶ್ ಅಯ್ಯರ್ ಅಂತ ಒಳ್ಳೆ ಆಲ್ರೌಂಡರ್, ಅವ್ರನ್ನ ಆಡಿಸ್ಬೇಕಾಗಿತ್ತು ನೀವು, ಹಾಗೆ ಹೀಗೆ ಅಂತ. ಬಟ್ ಪಡಿಕಲ್ ಇಲ್ಲ, ನಾನು ಈ ತರ ಆಡ್ತೀನಿ, ನಾನು T20 ಸ್ಪೆಷಲಿಸ್ಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಅವರ ಒಂದು ಭರ್ಜರಿ ಆಟ. ಮತ್ತು ಇನ್ನೊಂದು ತುಂಬಾ ಇಂಪ್ರೆಸಿವ್ ಆಗಿ ಹೊಗಳ್ಬೇಕು ಅಂತಂದ್ರೆ ಡಫಿ ಅವ್ರ ಬಾಲಿಂಗ್, ಎಂತ ಬಾಲಿಂಗ್. ನಾವು ನಿನ್ನೆ ಹ್ಯಾಸಲ್ವುಡ್ನ ಮಿಸ್ ಮಾಡ್ಕೊಳ್ಳೇ ಇಲ್ಲ. ನಮ್ಗೆ ಯಾರಾದ್ರೂ ಆಗ್ಲಪ್ಪ ಚೆನ್ನಾಗಿ, ಈಗ ನೋಡಿ ಹ್ಯಾಸಲ್ವುಡ್ ಬಂದ್ಮೇಲೆ ನಾವು ಯಾರನ್ನ ತೆಗಿಬೇಕು ಅಂತ ಕನ್ಫ್ಯೂಸ್. ಈಗ ಡಫಿನ್ ಕೂರಿಸ್ಬೇಕಾ, ಹ್ಯಾಸಲ್ವುಡ್ನ ಆಡಿಸ್ಬೇಕು? ಅದು ನೋಡಿ, ನಿನ್ನೆ ತುಂಬಾ ಚೆನ್ನಾಗಿ ಇವರು ಡಫಿ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. 4 ಓವರಲ್ಲಿ 22 ರನ್, 3 ವಿಕೆಟ್, ಕೇವಲ ರನ್ ರೇಟ್ ನೋಡಿ 5.5 ಕೊಟ್ಟಿದ್ದಾರೆ. ಈಗ ಹ್ಯಾಸಲ್ವುಡ್ನ ಆಡಿಸಿದ್ರೆ ಪ್ರಾಬ್ಲಮ್. ಪ್ಲೇಯರ್ ಆಫ್ ದಿ ಮ್ಯಾಚ್ ನೋಡಿ, ಹೆಂಗ್ ತೆಗಿತೀರಾ ನೀವೀಗ? ಅಥವಾ ಹ್ಯಾಸಲ್ವುಡ್ಗೆ ರೆಸ್ಟ್ ಕೊಡ್ಬೇಕಾಗತ್ತೆ ಅಷ್ಟೇ. ಬಟ್ ಇದೆಲ್ಲದರ ನಡುವೆ ಆ ಒಂದು ಗೆಲುವಿಗೆ ತಿಲಕ ಇಟ್ಟಂಗೆ ವಿರಾಟ್ ಕೊಹ್ಲಿ ಅವರ ಆಟ ತುಂಬ ಚೆನ್ನಾಗಿ ಅವ್ರ ಆಟ ಮೂಡಿ ಬಂತು. ವಿರಾಟ್ ಕೊಹ್ಲಿ ಅವ್ರದ್ದು ಆರಂಭದಿಂದನೂ ಒಂದು ಸ್ವಲ್ಪ ಅವ್ರಿಗೆ ಸ್ಟ್ರೈಕೇ ಸಿಗಲಿಲ್ಲ. ನಾನೇನಪ್ಪ ವಿರಾಟ್ ಕೊಹ್ಲಿ ಸ್ಟ್ರೈಕೇ ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ 5 ಬೌಂಡ್ರಿ 5 ಸಿಕ್ಸರ್, ಎಲ್ಲರೂ ಕೂಡ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಂತ ಇದ್ರು. ತಗೊಳ್ಳಿ, ಎಷ್ಟು 181.58 ಅದರಲ್ಲಿ ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದು ಹಂತದಲ್ಲಿ ಪಡಿಕಲ್ ಔಟ್ ಆದರು, ಬಟ್ ಆ ಮೂಮೆಂಟ್ನ ತಂದು ಕೊಟ್ಟು ಹೋಗಿದ್ರು, ಇನ್ಮೇಲೆ ಈಸಿ ಗೆಲ್ತಾರೆ ಅಂತ. ಬಟ್ ಅದನ್ನ ರಜತ್ ಪಟೇದಾರ್ ಬಂದು ತಗೊಳ್ಳಿ, ನಾನು ಭರ್ಜರಿ 6 ಬೌಂಡ್ರಿ ಹೊಡಿತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಆಡಿದ್ರು. 11 ಬಾಲಲ್ಲೇ 31 ಹೊಡೆದಿದ್ರು. 12ನೇ ಬಾಲ್ ವಿಕೆಟ್ನ ಹೋಯ್ತು. ಅದಾದ ನಂತರ ವಿರಾಟ್ ಕೊಹ್ಲಿ ಅದನ್ನ ಚೆನ್ನಾಗಿ ಗೇಮ್ ಫಿನಿಶ್ ಮಾಡಿ ತಂದು ಕೊಟ್ಟರು. ಮೊದಲ ಪಂದ್ಯ ನಿಜವಾಗ್ಲೂ ಹಾಲು ಕುಡಿದಷ್ಟು ಖುಷಿಯಾದಂಥ ಮ್ಯಾಚು. ಯಾಕಂದರೆ ಭಯ ಹುಟ್ಟಿಸಿದಂಥ 300 ಈ 300 ಇವ್ರನ್ನ ಸಾಯಿಸ್ತಾ ಇರೋದು SRH ಅವ್ರನ್ನ. ನಾನು 300 ಹೊಡಿತೀನಿ. ಅದೇ ಇವರು ಗೆಲುವಿ ಟ್ರೈ ಮಾಡ್ತಾನೆ ಇಲ್ಲ, ಬರೀ ದಾಖಲೆಗಳಿಗೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಅಂಥ ದಾಖಲೆ ಮಾಡಬೇಕು, ಇಂಥ ದಾಖಲೆ, ಈ ಕಡೆ ಹೋಗ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈ ತಂಡ ಪ್ರಮುಖ ಹಂತಗಳಲ್ಲಿ ಎಡುತ್ತಾ ಇರೋದು. ಮತ್ತು ಈ ಸೀಸನ್ ನಾವು ನಿನ್ನೆ ಕೂಡ ಮಾತಾಡ್ತಾ ಇದ್ವಿ, ಟಾಪ್ 4 ಬ್ಯಾಟ್ಸ್ಮನ್ಗಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇದರಲ್ಲಿ ಅಂತ ಹೇಳಿ. ಬಟ್ ಟಾಪ್ 4ರಲ್ಲಿ ಮೈನಸ್ ಆದರೂ ಕೂಡ ನಿನ್ನೆ ಅವ್ರ ಮ್ಯಾಚಿನ ಕೈ ಹಿಡಿದಿದ್ದು ಅನಿಕೇತ್ ವರ್ಮಾ ಅದ್ಭುತವಾಗಿ ಆಡಿದ್ರು. ಹೊಗಳಲೇಬೇಕು, ಹೆಂಗ್ ಟ್ಯಾಲೆಂಟೆಡ್, ತುಂಬ 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 ಚೆನ್ನಾಗಿ ಆಡಿದ್ರು. ಆ 200 ರೀಚ್ ಆಗೋದಕ್ಕೆ ಇಶಾಂತ್ ಕಿಶನ್ ಎಷ್ಟು ಕೊಡುಗೆ ಇದೆಯೋ, ಅನಿಕೇತ್ ವರ್ಮಾ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಅವರು. ಅದ್ರ ಜೊತೆಗೆ ಕ್ಲಸನ್ದು ಒಂದು ಸ್ವಲ್ಪ ಕ್ಯಾಚ್ ಎಲ್ಲ ಕಡೆಗೆ ಟ್ರೋಲ್ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ, ಬ್ಯಾಟಿಂಗ್ ಫ್ರೆಂಡ್ಲಿ ಹೋಗ್ಬೇಕಾಗಿತ್ತಾ ಅಥವಾ ಅದನ್ನು ಇನ್ನೊಂದು ಸ್ವಲ್ಪ ನೋಡ್ಬೇಕಾಗಿತ್ತಾ, ಅದು ಇದು ಎಲ್ಲ ಚರ್ಚೆಗಳು ನಡೀತಾ ಇದೆ. ಬಟ್ ಕ್ರಿಕೆಟಲ್ಲಿ ಎಲ್ಲ ಕಾಮನ್ನು, ಕೊನೆಗೆ ಬರೋದು ರಿಸಲ್ಟ್, ನೀವು ಗೆದ್ರ ಸೋತ್ರ ಅನ್ನೋದು. ಬಟ್ ನಾವು ಗೆದ್ದಿದ್ದೀವಿ. ಈ ಒಂದು IPL 19ನೇ ಆವೃತ್ತಿ ಶುಭಾರಂಭ ಮಾಡಿದ್ದೀವಿ. 18 ವರ್ಷಗಳ ನಂತರ ಒಂದೇನು ಕಪ್ ಗೆದ್ದಿದ್ದೀವಿ. ಈ ಟ್ರೋಲ್ಗಳನ್ನ ಮಾಡ್ತಾ ಇದ್ರಲ್ಲ, ಇನ್ನು 4 ವರ್ಷದಲ್ಲಿ 3 ಕಪ್ ಅಂತೂ ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ಇದೆ ನನಗೆ. ಓಕೆ, ಇನ್ನು ಪ್ರೇಮ್ ಸರ್, ಈಗ SRH 200+ ರನ್ ಹೊಡೆದಿದ್ರು ಅಂದ್ರೂ ಕೂಡ ಅವರಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ. ಎಲ್ಲಿ ಮೈನಸ್ ಆಯಿತು ಅವರಿಗೆ?
ಒಂದು 200+ ಹೊಡೆದಾಗ ಸಿಂಚನ ನಾವು ಈ ಹಿಂದಿನ ಮುಖಾಮುಖಿಯಲ್ಲಿ 190+ ಆದಾಗ RCB ಗೆದ್ದಿಲ್ಲ. ಇದು ಮೊದಲ ಗೆಲುವು SRH ಮೇಲೆ 200+ ರೀಚ್ ಮಾಡಿರೋದು. ಇಲ್ಲಿ ಒಂದ್ ಕಡೆಗೆ ವಿರಾಟ್ ಕೊಹ್ಲಿ ಆ ಕ್ಯಾಚ್ ಮಿಸ್ ಮಾಡಿದಾಗ ವಿರಾಟ್ ಕೊಹ್ಲಿ ಬಂದವಾಗೇನೆ ಅನಿಕೇತ್ ವರ್ಮಾ ವಾಕಿಂಗ್ ಮಾಡಕ್ ಶುರು ಮಾಡಿದ್ರು ಬಾಲ್ ಕೆಳಗೆ ವಿರಾಟ್ ಕೊಹ್ಲಿ ಬಂದಾಗ. ಆ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡ್ಕೊಂಡಿದ್ರೆ ನಿನ್ನೆ 170 ಕೂಡ ರೀಚ್ ಆಗದೆ ಇರೋ ಸಿಚುಯೇಷನ್. ಯಾಕಂದ್ರೆ 18 ಬಾಲಿಗೆ 43 ರನ್ ಅನಿಕೇತ್ ವರ್ಮಾ ಹೊಡೆದೇ ಇರೋದು. ಅಲ್ಲಿ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಡ್ತಾರೆ, ಕೊನೆಗೆ ಅವರೇ ಕ್ಯಾಚ್ ಹಿಡ್ಕೋತಾರೆ, ಅಂದ್ ಕರೆಕ್ಟ್ ಆಗಿ ಬರ್ತಾರೆ, ಆ ಬಾಲ್ ಸ್ಪೀಡ್ ಆಗಿ ಬಿದ್ದೋಗ್ಬಿಡುತ್ತೆ. ಆ ಮೂಮೆಂಟ್ ಒಂದ್ ಸ್ವಲ್ಪ ಮಿಸ್ ಆಗಿದ್ದಕ್ಕೆ ಒಂದು 200+ ರನ್ ಬಂತು. ಇಲ್ಲಿ ಎಲ್ಲಿ ಎಡುವುದಂತ ಹೇಳಿದ್ರೆ ಸಿಂಚನ, ನಿಮ್ಗೆ ಸನ್ರೈಸ್ ಇನ್ನಿಂಗ್ಸ್ ವೇಳೆ ಕಿಶನ್ ತುಂಬಾ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಅಲ್ಲಿ. ಯಾಕಂದ್ರೆ 23ಕ್ಕೆ 3 ವಿಕೆಟ್ ಹೋಗಿರುತ್ತೆ. ಡಫಿ ಡೇ ಆಗಿತ್ತು ನಿನ್ನೆ. 3 ಓವರ್ಗೆ 3 ಓವರ್ ಹಾಕಿ 3 ವಿಕೆಟ್ ಎತ್ತಿದ್ರು ಅವರು. ಹಾಗಾಗಿ ಒಂದೇ ಓವರಲ್ಲಿ 2 ವಿಕೆಟ್ ಎತ್ತಾರೆ. ಓಪನರ್ ನ ಇಬ್ಬರನ್ನು ಕಳಿಸ್ಬಿಡ್ತಾರೆ ಅವರು. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಕಿಶನ್ ಮತ್ತೆ ಕ್ಲಸನ್ ಆಡಿರೋ ಆಟ ಇದೆಯಲ್ಲ, ಅದು ಆ ಜೋಡಿ ಏನಾದ್ರೂ ಮಧ್ಯಮ ಕ್ರಮಾಂಕದ ಬೌಲರ್ಗಳು ಅಂದ್ರೆ ಡಫಿನ್ ಹೊರತುಪಡಿಸಿ ಬಂದ ಬೌಲರ್ಗಳಲ್ಲಿ ಯಾರಾದ್ರೂ ಒಬ್ರು ಆ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿದ್ರೆ ನಮಗೆ ನಿನ್ನೆ ಕೂಡ 150 ರೀಚ್ ಆಗೋದು ಕಷ್ಟ ಇತ್ತು. ಯಾಕಂದ್ರೆ ಅಲ್ಲಿ ಕೆಳ ಕ್ರಮಾಂಕದಲ್ಲಿ ಯಾರು ಬ್ಯಾಟ್ಸ್ಮನ್ಗಳು ಆಡಿಲ್ಲ, ಎಲ್ಲ ಅನಾನುಭವಿಗಳು. ಹೋದ ಬಾರಿನೇ ಅನಿಕೇತ್ ವರ್ಮಾ ಚೆನ್ನಾಗಿ ಆಡಿದ್ರು, ಅದೊಂದು ಎಕ್ಸ್ಪೀರಿಯನ್ಸ್ ಬಿಟ್ರೆ ಅವರಿಗೆ ಇನ್ನೆಲ್ಲ ಬಾಲಂಗೋಚಿಗಳ ತರಾನೇ ಔಟ್ ಆಗ್ತಾ ಇದ್ರು. ನಿನ್ನೆ ಕೂಡ ನೋಡಿದ್ವಿ. ಹಾಗಾಗಿ ಆ ಒಂದು ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿತ್ತು ಅಂತ ಹೇಳಿದ್ರೆ ಅಷ್ಟು ರನ್ ಆಗ್ತಿರ್ಲಿಲ್ಲ. ಆ ಒಂದು 200+ಗೆ ಕ್ಲಸನ್ ಅನಿಕೇತ್ ನಮ್ಗೆ ಏನು ಕಿಶನ್ ಸಾಥ್ ಕೊಟ್ರು. ಈ ಒಂದು ಸಾಥ್ನ ಅಷ್ಟೇ ಒಳ್ಳೆ ಮೊತ್ತವನ್ನು ಕಲೆ ಹಾಕಿದಾಗ ಬೌಲರ್ ಟೀಮ್ ಅಗೇನ್ ಅದನ್ನ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅನ್ನೋ ಪ್ರಯತ್ನವನ್ನ SRH ಬೌಲಿಂಗ್ ಟೀಮ್ ಮಾಡ್ಲಿಲ್ಲ ಸಿಂಚನ. ನಮಗೆ ಪ್ಯಾಟ್ ಕಮಿನ್ಸ್ ಅನುಪಸ್ಥಿತಿ ಆ ಟೀಮಿಗೆ ಎಷ್ಟು ಎದ್ದು ಕಾಡ್ತಾ ಇತ್ತು ಅಂತ ಪ್ರತಿ ಬಾಲಲ್ಲೂ ಗೊತ್ತಾಗ್ತಾ ಇತ್ತು. ಸಾಲ್ಟ್ ಲೀಲಾಜಾಲವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಅದೊಂದು ಮಿಸ್ ಹಿಟ್ ಆಗದೆ ಹೋಗಿದ್ರೆ ಮೇ ಬಿ ನಿನ್ನೆ 115 ಓವರ್ ಆಡಿದ್ರಲ್ವಾ, ಆ ಜೋಡಿನ ಬ್ರೇಕ್ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟು ಸ್ಪೀಡಾಗಿ ಆಡ್ತಾ ಇದ್ರು. ಪಡಿಕಲ್ ಆಟವನ್ನ ಸಾಲ್ಟೇ ಆಡ್ಬೇಕಿತ್ತು. ಆ ಹಂತಕ್ಕೆ ಬೌಲಿಂಗ್ ಎಫೆಕ್ಟೇ ಇರ್ಲಿಲ್ಲ ನಿಮ್ಗೆ. ಎಲ್ಲಿ ಇದೇ ಗ್ರೌಂಡ್ ಅಲ್ಲಿ ಮಾಡಿರೋ ಬೌಲರ್ ನ ತಗೊಂಡ್ ಬರ್ತೀವಿ ಅಂತ ಪಟೇಲ್ ನ ಆಡ್ಸಿದ್ರು. ಪಟೇಲ್ ದೇನ್ ಯಾವುದೇ ಕಾರಣಕ್ಕೂ RCB ಇದ್ರು ಅನ್ನುವ ಚಹರೆನೂ ಅವ್ರ ಬೌಲಿಂಗ್ ಅಲ್ಲಿ ಸಿಗ್ಲಿಲ್ಲ. ನಮ್ಗೆ ಉನಾದ್ಕಟ್ ಮೊದಲ ವಿಕೆಟ್ ಎತ್ತಿದ್ರಪ್ಪ, ಇವ್ರೇನೋ ಇಂಪ್ಯಾಕ್ಟ್ ಮಾಡ್ತಾರೆ ಅಂದ್ರೆ ನಕ್ಕರ್ ಬಾಲ್ ನ ಸ್ಲೋ ಡಿಲಿವರಿನ ಚೆನ್ನಾಗಿ ಹಾಕ್ತಾರೆ ಅವರು. ಆದ್ರೆ ಈಗ ಅಂತ ಚಾರ್ಮ್ನವ್ರು ಉಳಿಸ್ಕೊಂಡಿಲ್ಲ. ನಂತರ ಅವ್ರ ಬೌಲಿಂಗ್ ಅಲ್ಲಿ ಎಲ್ಲೂ ಕೂಡ ಯಾರು ಒಂದು ಒಳ್ಳೆ ಎಫೆಕ್ಟಿವ್ ಆದ ಬೌಲಿಂಗೇ ಮಾಡಲಿಲ್ಲ. ನೋಡಿ, ಸ್ಪಿನ್ ತಂದ್ರು, ಸ್ಪಿನ್ಗೂ ಕೂಡ ಲೀಲಾಜಾಲವಾಗಿ ಪಡಿಕಲ್ ಆರಂಭಕ್ಕೇನೆ ಹೊಡೆಯಕ್ಕೆ ಶುರು ಮಾಡಿದ್ರು. ಇನ್ನು ವಿರಾಟ್ ಕೊಹ್ಲಿಯ ಪಾಟೀಲ್ ಈಗಾಗಲೇ ಹೇಳಿದ್ರು, ಒನ್ ಹ್ಯಾಂಡೆಡ್ ಅದು ಫ್ಲಿಪ್ ಶಾಟ್ ಅಂತಾರೆ ಮೇಡಮ್, ಅದನ್ನ ಬೌಂಡ್ರಿ ಹೊಡೆಯಕ್ಕೆ ಯೂಸ್ ಮಾಡಿದ್ ನೋಡಿದೀವಿ ನಾವು. 6 ಹೋಗುತ್ತಲ್ವಾ, ಅದು ಮುಂದಿನ ಪೀಳಿಗೆಗೆ ಫಿಟ್ನೆಸ್. ನೋಡಿ, 37 ಏಜ್ ಆಗಿರುವ ಒಬ್ಬ ಪ್ಲೇಯರ್ ಈ ರೀತಿ T20 ಕ್ರಿಕೆಟ್ ನ 200 ನಿಯರ್ ಸ್ಟ್ರೈಕ್ ರೇಟ್ ಇಟ್ಕೊಂಡು ಓಪನಿಂಗ್ ಅಲ್ಲಿ ಆಡ್ತಾರೆ ಅಂತ ಹೇಳಿದ್ರೆ, ನಮ್ಮ T20 ಯಾಕೆ ರಿಸೈನ್ ಮಾಡಿದ್ರು ಕೊಹ್ಲಿ, ಆಡ್ಬೋದಿತ್ತಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ನಿನ್ನೆ ಬ್ಯಾಟಿಂಗ್ ನೋಡಿದಾಗ ತುಂಬಾ ಜನ ಕಾಯ್ತಾ ಇದ್ರು, ಬಹಳ ದಿನ ಆಗಿತ್ತು ಬಾಸ್ ಬ್ಯಾಟಿಂಗ್ ಮಾಡಿಲ್ಲ, ನೋಡ್ಬೇಕಂತ. ಅವ್ರಿಗೆಲ್ರಿಗೂ ಉತ್ತರ. ಜೊತೆಗೆ ನಿನ್ನೆ ಗೆಲುವಿನ ಮೂಲಕ ಕ್ರೆಡಿಟ್ ಕೊಡಬೇಕಿತ್ತು, ಸೆಲೆಬ್ರೇಷನ್ ಮಾಡಿರಲಿಲ್ಲ. ಒಂದು ರೀತಿಯ ವಾತಾವರಣನೇ ಚೇಂಜ್ ಇತ್ತು. ಜೊತೆಗೆ ಅದ್ರ ಮಧ್ಯೆನೂ ಕೂಡ ನಂಬಿಕೆ ಇಟ್ಟು ಆ ಫ್ರಾಂಚೈಸಿಗೆ, ಆ ಒಂದು RCBಗೆ ಅಭಿಮಾನಿಗಳು ಬಂದಿದ್ರು. ನಾವು ಮೊದಲ ಮ್ಯಾಚ್ಗಳನ್ನ ಈ ಹಿಂದಿನ ಇತಿಹಾಸ ನೋಡಿದಾಗ ನಿನ್ನೆ ಪಾಟೀಲ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವೆಲ್ಲಿ ಇನಾಗ್ರೇಷನ್ ಮ್ಯಾಚ್ಗಳನ್ನ ಗೆದ್ದಿರ್ಲಿಲ್ಲ. ಸನ್ರೈಸ್ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡಿದ ಪಂದ್ಯಗಳನ್ನ ನಾವು ಗೆದ್ದಿರ್ಲಿಲ್ಲ. ಅವೆಲ್ಲ ಉಲ್ಟಾ ಮಾಡಬೇಕಿತ್ತು ನಿನ್ನೆ. ಜೊತೆಗೆ ಡಿಪೆಂಡಿಂಗ್ ಚಾಂಪಿಯನ್ ಆಗಿ ಮುಂದಿನ ಯಾವೆಲ್ಲ ತಂಡಗಳಿರ್ತಾವೋ ಅವೆಲ್ಲವಕ್ಕೂ ಮೊದಲ ಮ್ಯಾಚ್ ಅಲ್ಲಿ ಉತ್ತರ ಕೊಡ್ಬೇಕಿತ್ತು. ನಿನ್ನೆಯ ಆ ಬ್ಯಾಟಿಂಗ್ ಚೇಜಿಂಗ್ ಏನೈತಿಲ್ಲ, ಚೇಜಿಂಗ್ ಮಾಸ್ಟರ್ ಅನ್ನೋ ಹೆಸರು ಸುಮ್ಮನೆ ಬಂದಿರಕ್ಕೆ ಸಾಧ್ಯನೇ ಇಲ್ಲ. ಆ ಹೆಸರಿ ತಕ್ಕದ ಆಟ. ಜೊತೆಗೆ ಇನ್ನಿರುವ ಎಲ್ಲ ಪಂದ್ಯಗಳಿಗೂ ಕೂಡ ಈಗಾಗ್ಲೇನೆ ಒಂದು ಎಚ್ಚರಿಕೆ ಕರಗಂಟೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನೀವು 300 ರನ್ ಹೊಡೆದ್ರು ಚೇಂಜ್ ಮಾಡ್ತೀವಿ, ಜೊತೆಗೆ ಯಾವೊಬ್ಬ ಬೌಲರ್ ಇಲ್ದ್ರು ಇನ್ನೊಬ್ಬ ಬದಲಿ ಬೌಲರ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ನಿಜಕ್ಕೂ ಕೂಡ ಸಿಚುಯೇಷನ್ ನೋಡಿ, ಯಾಕಂದ್ರೆ ನಿಮಗೆ ಹೆಡ್ ಔಟ್ ಮಾಡೋದು, ಅಭಿಷೇಕ್ ಔಟ್ ಮಾಡೋದು ಚುಟುಕು ಕ್ರಿಕೆಟ್ ಅಲ್ಲಿ ಸುಲಭನೇ ಅಲ್ಲ ಸಿಂಚನ. ಯಾಕಂದ್ರೆ ಅವ್ರು ಇದ್ದಷ್ಟು ಡ್ಯಾಮೇಜ್ ಮಾಡ್ತಾರೆ. ನಿಜ ಅವರ ಸ್ಟ್ರೆಂತ್ ವೀಕ್ನೆಸ್ ಅರ್ಥ ಮಾಡ್ಕೊಂಡು ಬೌಲಿಂಗ್ ಮಾಡಿದ ಡಫಿ ಹ್ಯಾಟ್ಸಪ್. ಯಾಕಂದ್ರೆ ಡೆಬ್ಯೂ ಮ್ಯಾಚ್ ಅಲ್ಲೇ ನಿಮಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಂಡಾಗ ಅವ್ರ ಮೇಲೆ ಇನ್ನಷ್ಟು ಜವಾಬ್ದಾರಿ ಬಂತು. ಹೆಜಲ್ವುಡ್ ಒಂದಿಷ್ಟು ಭಾರ ಕಡಿಮೆ ಆಯ್ತು. ನಾನು ಇಲ್ದ್ರು ಆಡ್ಸೋರು ಒಬ್ರು ಬಂದ್ರಪ್ಪ ಅಂತೇಳಿ. ಹಾಗಾಗಿ 100% RCB ಡೌಟ್ ಕ್ಲಿಯರ್. ಇನ್ನು ಯಾರನ್ನ ಆಡ್ಸ್ಬೇಕು, ಈ ಬಾರಿ ಯಾವ್ದೊಂದು ಹೊಸ ಅಸ್ತ್ರ ಬಿಡ್ತಾರೆ ಅಂತ ಎದುರಾಳಿ ತಂಡ ಹುಳ ಬಿಟ್ಕೋಬೇಕೇನೋ. RCB ತೊಂದರೆನೇ ಇಲ್ಲ. ಎಸ್ ಏನೋ ಪಾಟೀಲ್ ಸರ್, ಈಗ ಪ್ರೇಮ್ ಸರ್ ಕೂಡ ಹೇಳಿದ್ರು, ಅಂದ್ರೆ ಈಗ ಕೊಹ್ಲಿ ಅವ್ರನ್ನ ಸ್ಟೇಡಿಯಂ ಅಲ್ಲಿ ನೋಡೋದೇ ಒಂದು ಸಂಭ್ರಮ. ಅದರಲ್ಲೂ ನಿನ್ನೆ ಅವರಿಂದ ಭರ್ಜರಿ ಓಪನಿಂಗ್ ಕೂಡ ಸಿಕ್ತು. ಹಾಗೆ ಈಗ ಹೇಳ್ತಾ ಇದ್ರು ಪ್ರೇಮ್ ಸರ್, ಅಂದ್ರೆ ಅವರ ಒಂದು ಲಾಂಗ್ ಶಾಟ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ನೋಡಿ ಕೊಹ್ಲಿನ ನಾವು ಇನ್ನೊಂದು 2-3 ವರ್ಷ ನೋಡ್ಬೋದು ಅಷ್ಟೇ. ಬೇರೆಯವ್ರ ಥರ ಅವ್ರು 45-47 ಮಟ್ಟ ಇರಲ್ಲ. ಓಕೆ, ನನಗನ್ಸಿದ ಮಟ್ಟಿಗೆ ಕೊಹ್ಲಿ ಆತನನ್ನು ನೋಡೋ ಈ RCB ಬೆಳೆದಿದ್ದೆ ಅವರಿಂದ, ನೋ ಡೌಟ್ ಅದರಲ್ಲಿ. ಆ ಕೊಹ್ಲಿನ ನೋಡೋದಕ್ಕೆ ಆ ಸ್ಟೇಡಿಯಂಗೆ 90% ಜನ ಹೋಗಿರ್ತಾರೆ. ಅಷ್ಟರ ಮಟ್ಟಿಗೆ ಆತನ ಕ್ರೇಜ್ ಇಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಇದೆ. ಅವ್ರೇನಾದರೂ ನಿಲ್ಲಿಸಿ ಮ್ಯಾಚ್ನ ಗೆಲ್ಲಿಸಿದ್ದು ಆ ಒಂದು ಹೆಂಗಿರುತ್ತೆ ಗೊತ್ತಾ, ಅದನ್ನು ನಿನ್ನೆ ಆ ಸ್ಟೇಡಿಯಮಲ್ಲಿ ಇದ್ರಲ್ಲ ಅವರೆಲ್ಲರೂ ಫೀಲ್ ಮಾಡಿದರು. ಕೊಹ್ಲಿ ಕೂಡ ಅಂತಹದ್ದೇ ಒಂದು ಅದ್ಭುತವಾದಂಥ ಆಟ ನೋಡಿ. ವಿಶ್ವಕಪ್ ನಾವು ಗೆದ್ದಾಗ ಅವ್ರು ರಿಟೈರ್ಮೆಂಟ್ ಕೊಟ್ಟಾಗ ಎಲ್ರಿಗೂ ಶಾಕ್. ವಿಶ್ವಕಪ್ನ ಸಿಹಿ ಉಣ್ಬೇಕಾ ಅಥವಾ ಇವ್ರ ರಿಟೈರ್ಮೆಂಟ್ ಕೊಟ್ಟರು ಅಂತ ಕಹಿ ಉಣ್ಬೇಕಾ ಅನ್ನೋದು ಗೊತ್ತಾಗಲಿಲ್ಲ. ಅದಾದ ನಂತರ ODI ಇದ್ರು. ಆಮೇಲೆ ಅವ್ರು ಲಾಸ್ಟ್ T20 ಆಡಿದ್ದು ಯಾವಾಗ ಅಂತಂದರೆ ಲಾಸ್ಟ್ IPL ಅಲ್ಲೇ. ಅದಾದ ನಂತರ ಈಗಲೇ ಆಡಿರೋದು, ವಾಪಸ್ ಆಡೇ ಇಲ್ಲ T20. ಕಮ್ಬ್ಯಾಕ್ ಮಾಡ್ತಾರಾ ಇಲ್ವೋ, ಸ್ಟ್ರೈಕ್ ರೇಟ್ ಚೆನ್ನಾಗಿರುತ್ತೋ ಇಲ್ವೋ, ಫಿಟ್ನೆಸ್ ಇರುತ್ತೋ ಇಲ್ವೋ, ಹಾಗೆ ಹೀಗೆ ಎಲ್ಲರೂ ಕೂಡ ಟ್ರೋಲ್ ಮಾಡಿದ್ದು. ಬಟ್ ಮೊದಲ ಪಂದ್ಯದಲ್ಲೇ ಅದಕ್ಕೆ ಉತ್ತರ ಕೊಟ್ಟರು. ನಾನು ಫಿಟ್ನೆಸ್ಸಲ್ಲೂ ಇದ್ದೀನಿ, IPLನ ಗೆಲ್ಲಿಸಿದ್ದನ್ನು ಇನ್ನೊಂದು ಗೆಲ್ಲಿಸಿ ಕೊಡ್ತೀನಿ, ಅದ್ರ ಜೊತೆಗೆ ನಾನು ಇನ್ನೂ ಕೂಡ ಸ್ವಲ್ಪ ವರ್ಷಗಳ ಕಾಲ ಈ RCBಲೇ ಇರ್ತೀನಿ ಅನ್ನೋವಂಥದ್ದನ್ನು 64ನೇ ಅರ್ಧ ಶತಕ ಪಾಟೀಲ್ ನಿನ್ನೆ ಹೊಡೆದಿರುತ್ತೆ IPL ಅಲ್ಲಿ. ಮತ್ತು ಇನ್ನೊಂದೇನು ಅಂದರೆ T20 IPLನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ ಇವರೇ. 8,000+ ರನ್ ಇದೆ, 10,000 ನಿಯರಿಗೆ ಹೋಗ್ತಾ ಇದ್ದಾರೆ. ಅದೊಂದು 10,000 ಮತ್ತು ODI 10,000, ಟೆಸ್ಟಲ್ಲಿ 10,000 ನೋಡಿ. ದಾಖಲೆಗಳಿಗಂತೂ ಅವ್ರು ಏನು ಗೊತ್ತಾ, ಹಿಂಗೆ ಮೈದಾನದಲ್ಲಿ ಹಿಂಗೆ ಕಾಲಿಟ್ರೆ ಸಾಕು ದಾಖಲೆ, ಅದೊಂದು ಹಂಗೆ ದಾಖಲೆಗಳನ್ನು ಮಾಡ್ತಾರೆ. ಬಟ್ ಈಗ ಅವ್ರು ದಾಖಲೆಗಳಿಗೋಸ್ಕರ ಆಡ್ತಾ ಇಲ್ಲ, ಅವ್ರು ಆಡ್ತಾ ಇರೋದು ಗೆಲುವು, ಅದರ ಜೊತೆಗೆ ನಾನು ಇರಬೇಕು ಅಥವಾ ಅಭಿಮಾನಿಗಳಿಗೆ ರಂಜಿಸಬೇಕು, ಇದೊಂದು ಕಾರಣಕ್ಕಾಗಿ. ಕೊಹ್ಲಿ ಇದ್ದಾಗ ಕೊಹ್ಲಿ ನೋಡೋದೇ ಒಂದು ಖುಷಿ. ಕೊಹ್ಲಿ ಹೋದ್ಮೇಲೆ ಹೆಂಗಪ್ಪ ಅನ್ನುವಂಥದ್ದು ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಭಯ ಅಂತೂ ಇದೆ, ಯಾವಾಗ ಟ್ವೀಟ್ ಮಾಡ್ತಾರೋ, ಯಾವಾಗ ರಿಟೈರ್ಮೆಂಟ್ ಕೊಡ್ತಾರೋ, ಯಾವಾಗ ಹೋಗ್ಬಿಡ್ತಾರೋ ಈ ರೀತಿ. ಮತ್ತು ಇನ್ನೊಂದೇನು ಅಂತಂದರೆ ಈ ಮ್ಯಾಚ್ ಮುಗಿದ ತಕ್ಷಣ ಇಂಡಿಯಾದಲ್ಲೂ ಇರಲ್ಲ, ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಣ ಅಂದ್ರೆ ಅಲ್ಲಿಯೂ ಬರೋದಿಲ್ಲ, ತುಂಬ ಕಡಿಮೆ. ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ನೆಲೆಸ್ಬಿಟ್ಟಿದ್ದಾರೆ ಈಗಾಗಲೇ. ಬಟ್ T20ಲಿ ಅವ್ರು ಎಷ್ಟು ದಿನ ಆಡ್ತಾರೋ ಅವ್ರನ್ನ ಅಷ್ಟು ಎಂಜಾಯ್ ಮಾಡಿ ನೋಡಿ, ಅವರಿಂದ ಕಲೀರಿ. ಯಂಗ್ಸ್ಟರ್ಸ್ ಅಂತೂ ಅವರಿಂದ ಕಲಿಬೇಕು, ಕೋಟಿ ಇದೆ, ಅದನ್ನ ಕಲಿಬೇಕು. ಕೆಲವೊಬ್ರು ಅಂತಾರೆ ಅಗ್ರೆಸಿವ್, ಅವರಿಂದ ಏನು ಕಲಿಯೋದು, ಮೊದಲು ಅವ್ರ ಆಟ ಕಲೀರಿ, ಆಮೇಲೆ ಅಗ್ರೆಸಿವ್, ಆಮೇಲೆ ಕಲೀರಿ. ಮೊದಲು ಆಟ ಕಲಿಬೇಕಲ್ಲ. ಈ ಕೊಹ್ಲಿ ಅನ್ನೋ ನೋಡಿ, ಸಚಿನ್ ಹೋದ್ಮೇಲೆ ಇಂಡಿಯನ್ ಕ್ರಿಕೆಟ್ ಉಳಿಯುತ್ತಾ ಅಂತ ಅನ್ಕೊಂಡಿದ್ರು. ಬಟ್ ಅದ್ರ ಡಬಲ್ ತ್ರಿಬಲ್ ಬೆಳೆಸಿದ್ದೇ ವಿರಾಟ್ ಕೊಹ್ಲಿ. ಈಗ ಇಂಡಿಯನ್ ಕ್ರಿಕೆಟ್ ಅಂತ ಅಂದ್ರೆ ಯಾವುದೇ ಟೀಮ್ ಕ್ಯಾಪ್ಟನ್ ಇರಲಿ, ಬಟ್ ಫೋಟೋ ಹಾಕೋದು ವಿರಾಟ್ ಕೊಹ್ಲಿದು. ಪಾಕಿಸ್ತಾನದಲ್ಲಿ ಒಂದ್ಸರಿ ಮುಂದೆ ವರ್ಲ್ಡ್ ಕಪ್ ನಡೆಯುತ್ತೆ ಅಂತ ಅಂದಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ರು ಕೂಡ ವಿರಾಟ್ ಕೊಹ್ಲಿ ಫೋಟೋ ಇರುತ್ತೆ ಅಲ್ಲಿ. ಆ ರೀತಿಯಾದಂಥ ಕ್ರೇಜ್ ಹುಟ್ಟಿಸಿದಂಥ ಆಟಗಾರ ಆತ. ನಮ್ಮ ಬೆಂಗಳೂರಿನಲ್ಲಿ ಇರೋದು ನಮ್ಮ ಪುಣ್ಯ. ಬೆಂಗಳೂರು ಆಟದಲ್ಲಿ ಇಷ್ಟೊಂದು ಮ್ಯಾಚ್ಗಳನ್ನು ಆಡಿ ಇಷ್ಟೊಂದು ಕೊಡುಗೆ ಕೊಟ್ಟಿದ್ದ ಪುಣ್ಯ. ಲಾಸ್ಟ್ ಇಯರ್ ಆತ ಕಪ್ ಗೆದ್ದಾಗಲೇ ಕಣ್ಣೀರು ಹಾಕಿದ್ನಲ್ಲ, ಅವಾಗ ಅದನ್ನ ಆತನಿಗೋಸ್ಕರ ಅಲ್ಲ, ಅದು ಆತ ವರ್ಲ್ಡ್ ಕಪ್ ಗೆದ್ದಿದ್ದಾನೆ, ಎಂತೆಂಥೋ ದಾಖಲೆಗಳನ್ನು ಮಾಡಿದ್ದಾನೆ. ನಿಮ್ಗೆ ಕಪ್ಪು ಕೈಲಿಸ್ಕೊಟ್ಟಿಲ್ಲ ಅನ್ನುವಂಥ ನೋವಿತ್ತು. ಆ ನೋವಿಗೆ ಆತ ಕಣ್ಣೀರ ಮುಖಾಂತರ ಎಲ್ರಿಗೂ ಅರ್ಪಣೆ ಮಾಡಿದ. ಈ ಸರಿ ಫೇರ್ ಇಲ್ಲ, ಕಪ್ ಅಂತೂ ಬಂದಿದೆ, ಹೊಡಿತೀನಿ ನಿಮ್ಮನ್ನ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. SRHನೇ ಹಿಂಗೆ ಹೊಡೆದಿದ್ದಾರೆ, ಇನ್ನು ಉಳಿದವ್ರನ್ನ ಹೆಂಗೆ ಹೊಡಿತಾರೋ ಗೊತ್ತಿಲ್ಲ. ಮುಂದಿನ ಪಂದ್ಯ ಅಂತೂ ಇನ್ನೂ ದೊಡ್ಡದಾಗಿ ಹೊಡಿತಾರೆ ಅಂತ ಅನ್ಕೋತೀನಿ. ಎಸ್, ಇನ್ನು ಪ್ರೇಮ್ ಸರ್, RCB ಬೌಲಿಂಗ್ ಅಂತ ಬಂದ್ರೆ ಡಫಿ ಹಾಗೆ ಭುವಿ ಬಿಟ್ರೆ ಬೇರೆಲ್ಲ ಸ್ವಲ್ಪ ದುಬಾರಿ ಆದ್ರು ಬೌಲರ್ಸ್ ನೆನ್ನೆ. ಸೊ ನೆಕ್ಸ್ಟ್ ಮ್ಯಾಚಸ್ಗೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು? ಇಲ್ಲ, ಚೇಂಜಸ್ ಬದಲಾವಣೆಗಳು ಸಾಧ್ಯನೇ ಇಲ್ಲ ಸಿಂಚನ. ಯಾಕಂದ್ರೆ ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಹೆಜಲ್ವುಡ್ ಬಂದ್ರೆ ರಿಪ್ಲೇಸ್ ಹೇಗೆ ಮಾಡಬೇಕು ಅನ್ನೋ ನೋಡ್ತಾರೆ. ಒಂದು ವೇಳೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ಳೋಕೆ ಆಪ್ಷನ್ ಇರೋದ್ರಿಂದ ಒಂದು ಬದಲಿ ಆಟಗಾರರಿಗೆ ಬ್ಯಾಟ್ಸ್ಮನ್ ಅನ್ನ, ಯಾಕಂದ್ರೆ ವಿದೇಶಿ ಆಟಗಾರನ ಬ್ಯಾಟ್ಸ್ಮನ್ ನಿನ್ನೆ ಅವರು ಕೂಡ ಅಷ್ಟೇ ಒಬ್ಬ ಬ್ಯಾಟ್ಸ್ಮನ್ ನ ಕೂರಿಸ್ಬಿಟ್ಟು ಇನ್ನೊಬ್ಬ ಇಂಗ್ಲೆಂಡ್ ಬೌಲರ್ಗಳನ್ನ ಹಾಕೋತಾರೆ. ಹಾಗೆ ನಾವು ಆ ಥರದ ಒಂದು ಬದಲಾವಣೆಯನ್ನ ಬೇಕು ಡಫಿನ್ ಉಳಿಸ್ಕೋಬೇಕಂದ್ರೆ ಆ ಥರನೂ ಮಾಡ್ಬೋದು. ಅದರ್ವೈಸ್ ನಿಮಗೆ ನಿನ್ನೆ ಒಂದು ರೋಮಿಯೋ ಶೆಪರ್ಡ್ ಇರ್ಬೋದು, ಒಂಚೂರು ದುಬಾರಿ ಆದ್ರು ಅನ್ನೋ ಕಾರಣಕ್ಕೆ ಈ ಮಾತು ಬಂದಿದೆ. ಬಟ್ ಅದನ್ನ ಅಗ್ರಿ ಮಾಡ್ಕೊಳ್ಳೇಬೇಕು. ಜೊತೆಗೆ ಒಂದು ಸ್ಪಿನ್ ಅಂತ ಬಂದಾಗ ಕೂಡ ತುಂಬಾ ಚೆನ್ನಾಗಿ ಆಡಿಸಿದ್ರು. ಇನ್ನು ಆ ಒಂದು ಶೆಪರ್ಡ್ ಎಲ್ಲ ಒಂದ್ ಕಡೆಗೆ 1-2 ಓವರ್ ತುಂಬಾ ದುಬಾರಿ ಆಗಿದ್ರು ಕೂಡ ಚುಟುಕು ಕ್ರಿಕೆಟ್ ಅಂತ ಬಂದಾಗ ಅಲ್ಲಿ 100 ರನ್ ಪಾರ್ಟ್ನರ್ಶಿಪ್ ಬಂದಿರುವಂತ ಒಂದು ಜೋಡಿ ಇದೆ, ಅಥವಾ ಒಂದು 50 ಪಾರ್ಟ್ನರ್ಶಿಪ್ ಬಂದಿರೋ ಜೋಡಿ ಇದೆ ಅಂತ ಅಂದಾಗ ಅವ್ರ ಮುಂದೆ ಬೌಲಿಂಗ್ ಮಾಡೋದು ಕಷ್ಟ. ನಿಮಗೆ ಕಿಶನ್ ಒಂದು ಕ್ಲಾಸನ್ ಅಂತ ಆಟಗಾರ ಇದ್ದಾಗ ಯಾವುದೇ ಒಬ್ಬ ಬೌಲರ್ ಇದ್ರೂ ಕೂಡ ದಂಡಿಸ್ತಾರೆ ಅವರು. ಹಾಗಾಗಿ ನನಗೇನ ದುಬಾರಿ ಅನ್ಸಿಲ್ಲ. ಇನ್ನೊಂದ್ ಕಡೆಗೆ ಹೆಜಲ್ವುಡ್ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ನು ಯಾರಿಗೂ ಬದಲಾವಣೆ ಅವಕಾಶನ ಸದ್ಯಕ್ಕೆ RCB ಮಾಡುತ್ತೆ ಅನ್ನೋದು ಡೌಟು. ಹೆಜಲ್ವುಡ್ ನ ಯಾರ ಜಾಗದಾಗ ತರಬೇಕು? ಈಗ ನಿಮ್ಗೆ ಹೆಜಲ್ವುಡ್ ನ ತರಬೇಕಂದ್ರೆ ಅಗೇನ್ ಡಫಿ
ಡಫಿನೇ ರೀಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಇನ್ ಬೇರೆ ಚಾನ್ಸಸ್ ಅದೇ ಇಲ್ಲ ನಿಮಗೆ ಕನ್ಫ್ಯೂಷನ್ ನಮ್ಗೀಗ. ಶೆಫರ್ಡ್ನ ಕೂರಿಸ್ಬೋದಾ? ಒಂದ್ ವೇಳೆ ಬ್ಯಾಟಿಂಗ್ ಬೇಡ ನಮ್ಗೆ ಅಲ್ಲಿವರೆಗೂ ಡೆಪ್ತ್ ಸಿಗಲ್ಲ ಅಂತ ಹೇಳಿದ್ರೆ ಶೆಫರ್ಡ್ನ ಕೂರಿಸ್ಬೋದು, ಅಥವಾ ಮೊದಲು ಬ್ಯಾಟಿಂಗ್ ಆಯ್ತಪ್ಪ ಅಂತ ಹೇಳಿದ್ರೆ ಶೆಫರ್ಡ್ನ ಬ್ಯಾಟಿಂಗ್ ಮಾಡ್ಕೊಂಡು ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು. ಹಂಗ್ ತಗೊಳಕ್ ಕಷ್ಟ ಆಗತ್ತೆ ಅಂದಾಗ ನೀನೆ, ಯಾಕಂದ್ರೆ ನಾವು ನೆನ್ನೆ ಮಾತಾಡ್ತಾ ಹೇಸಲ್ವುಡ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ವಿ, ಈಗ ಅವ್ರು ಬಂದ್ರೆ ಯಾರನ್ನ ರಿಪ್ಲೇಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಆ ರೀತಿ ಸಿಚುವೇಶನ್ 100% ಅಂದ್ರೆ ಬೇರೆಯವ್ರದ್ದು ಹೆಂಗ್ ಅಂತಂದ್ರೆ ಯಾರನ್ನ ತಗೊಳ್ಳೋದಪ್ಪ, ಯಾರು ಫಾರ್ಮ್ ಇಲ್ಲ ಅಂತ ಇದೆ. ನಮ್ಮವ್ರು ಎಲ್ರು ಫಾರ್ಮ್ ಇದ್ದಾರೆ, ಯಾರು ನಿಲ್ಸೋದಪ್ಪ ಅಂತ ಹಿಂಗಾಗಿದೆ. ಬಟ್ ಖುಷಿ ಇತ್ತು ನಿನ್ನೆ. ಮತ್ತೆ ನೀವು ಕೇಳಿದ್ರಲ್ಲ ಬಾಲಿಂಗ್ ಇದಾಯ್ತು ಅಂತ ಹೇಳಿ, ಪಿಚ್ಚೇ ಆಗಿತ್ತು ನಿನ್ನೆ. ಬೆಂಗಳೂರು ಪಿಚ್ನಲ್ಲಿ ನೀವು ಬೌಲರ್ಗಳನ್ನ ದೂಷಿಸೋಕೆ ಆಗಲ್ಲ. ಅದರಲ್ಲೂ ಕೂಡ ಏನಾಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಸೆಕೆಂಡ್ ಇನ್ನಿಂಗ್ಸ್ಗಿಂತ ಮುಂಚೆನೆ ಡ್ಯೂ ಬಿದ್ದುಬಿಡ್ತು. ಬೌಲರ್ಗಳಿಗೆ ಗ್ರಿಪ್ಸ್ ಆಗಲಿಲ್ಲ. ನ್ಯೂ ಬಾಲಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ವಿಂಗ್ ಆಯಿತು, ಅದು ಕೂಡ 2 ಓವರ್ 3 ಬಾಲ್ ಮಾತ್ರ ಓವರ್ ಸ್ವಿಂಗ್ ಆಯಿತು. ಅದಾದ ನಂತರ ಈಸಿಯಾಗಿ ಬ್ಯಾಟಿಂಗ್ ಬಂತು. SRHಗೂ ಕೂಡ ಅದೇ ಲಾಭ ಆಗಿದ್ದು ನೋಡಿ. ಆರಂಭದಲ್ಲಿ ಅವರು ವಿಕೆಟ್ಸ್ ರನ್ ತೆಗಿಯೋಕೆ ತಿನ್ಕಾಡ್ಬಿಟ್ರು 2-3 ಓವರು. ಅದಾದ ನಂತರ ಈಸಿಯಾಗಿ ಕಿಶನ್ ಹೊಡಿತಾ ಹೋದ್ರು. ಬಾಲ್ ಹಳೇದಾಯ್ತು, ಸ್ವಿಂಗ್ ಆಗಲಿಲ್ಲ, ಸ್ಪಿನ್ನರ್ಗಳಿಗೂ ಕೂಡ ಅದು ಇದಾಗಲಿಲ್ಲ. ನಿನ್ನೆ ಅದ್ಭುತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡಿರ್ತಾರೆ. ಬೌಲರ್ ಡೇ ಆಗದೆ ರೇರು, ಅಂತದ್ರಲ್ಲಿ ಡಫಿಕ್ ಡೇ ಆಗಿದೆ, ಅದು ಲಕ್ಕಿ RCBಗೆ. ಪ್ರೇಮ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ನಿನ್ನೆ ಮ್ಯಾಚ್ ಬಗ್ಗೆ ಕ್ವಿಕ್ ಆಗಿ? ಏನಿಲ್ಲ ಮೇಡಮ್, ನಿನ್ನೆ ಮ್ಯಾಚ್ ಅದ್ಭುತವಾಗಿತ್ತು. ಇದೇ ಲಯನ RCB ಮುಂದುವರಿಸಬೇಕು, ಯಾಕಂದ್ರೆ ಡಿಪೆಂಡಿಂಗ್ ಚಾಂಪಿಯನ್ ಆಗಬೇಕು. 2ನೇ ಬಾರಿಗೆ ಮತ್ತೆ ಕಪ್ಪೆತ್ತಲಿಕ್ಕೆ ಕೊಹ್ಲಿ ಇದ್ದಾಗನೇ ಅದು ಆಗ್ಬಿಡ್ಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ RCB ತಂಡ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದೆ. ಇದೇ ರೀತಿ ಗೆಲುವಿನ ಓಟ ಮುಂದುವರಿಲಿ. ಹಾಗೆ ಇವತ್ತು MI ವರ್ಸಸ್ KKR ಮ್ಯಾಚ್ ಇದೆ. ಒಟ್ಟಾರೆಯಾಗಿ ಕ್ರಿಕೆಟ್ ಫ್ಯಾನ್ಸ್ಗೆ ಭರ್ಜರಿ ರಸದೌತಣ ನೀಡುತ್ತೆ IPL ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.